2021-22ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಂದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಬಿಡುಗಡೆ ಮಾಡಿದೆ. ನಾಳಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಬಹುಮುಖ್ಯ. ಇಂದು ನಾವು ತೃತೀಯ ಭಾಷೆ ಹಿಂದಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ. ಅವಧಿ 3 ಗಂಟೆ, ವಿಷಯ ಸಂಕೇತ 61H, ಗರಿಷ್ಠ ಅಂಕಗಳು 80. ಇದು ಶಾಲಾ ಅಭ್ಯರ್ಥಿಗಳಿಗಾಗಿ ಇರತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು 38 ಪ್ರಶ್ನೆಗಳು ಇಲ್ಲಿ ನಿಮಗೆ ಇದ್ದಾವೆ. ಈ ಹಿಂದೆ ನಾವು ವಿಶ್ಲೇಷಣೆ ಮಾಡಿರ್ತಕ್ಕಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಬೋದು. ಅದೇ ಮಾದರಿಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಸಹ ಇದೆ. ಅಂದರೆ ಸೀಲ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಕೊಡ್ತಾರೆ. ನೀವು ಸಮಯಕ್ಕೆ ನಿಮ್ಮ ಕೊಠಡಿಯ ಮುಖ್ಯಸ್ಥರು ಏನು ಹೇಳ್ತಾರೋ ಆ ಟೈಮಿಗೆ ನಾವು ಅದನ್ನು ಸೀಲ್ನ ಓಪನ್ ಮಾಡಬೇಕು. ಇದರಲ್ಲಿ MCQಗಳಿದ್ದಾವೆ 8. ಬೇಕಾಗಿರ್ತಕ್ಕಂಥ ಮಾರ್ಕ್ಸ್ ಎಷ್ಟಿದ್ದಾವೆ ಅಂತಕ್ಕಂಥದ್ದು ಬಲಗಡೆಗೆ ಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ಒಟ್ಟು 3 ಗಂಟೆಯಲ್ಲಿ 15 ನಿಮಿಷ ನಮಗೇನು ಪ್ರಶ್ನೆ ಪತ್ರಿಕೆ ಓದೋದಕ್ಕೆ ತಯಾರಿಗೆ ಏನು ಕೊಟ್ಟಿರ್ತಾರೋ ಅದನ್ನು ಸೇರಿಸಿಬಿಟ್ಟು 3 ಗಂಟೆ ಅವಧಿಯನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಮೊದಲ ಮೇನ್ನ ನಾವು ನೋಡೋದಾದರೆ 8 अंकಗಳಿಗೋಸ್ಕರ ಇರತಕ್ಕಂಥದ್ದು. निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ಹುಡುಕಿ ಬರಬೇಕು. ಬಡ ಶಬ್ದಕ ವಿಲೋಮ್ ರೂಪ ಹೈ. ಬಡ ಅಂದರೆ ದೊಡ್ಡದು, ಛೋಟ ಅದಕ್ಕೆ ಉತ್ತರ. ಬಿ ಛೋಟ ಸರಿಯಾದ ಉತ್ತರ. ಬಹನ್ ಶಬ್ದಕ ಪುಲ್ಲಿಂಗ್ ರೂಪ ಹೈ. ಬಹನ್ ಅಂದರೆ ಸಹೋದರಿ, ಸಹೋದರ ಅಂದರೆ ಭಾಯಿ. ಡಿ ಭಾಯಿ ಸರಿಯಾದ ಉತ್ತರ. ಹಾಗೆಯೇ ನಿಮ್ನಲಿಖಿತ में से ಬಹುವಚನ ಶಬ್ದ ಹೈ. ಈ 3ನೇ ಪ್ರಶ್ನೆಯಲ್ಲಿ ಬಹುವಚನ ಶಬ್ದ ಯಾವುದು ಅಂತಕ್ಕಂಥದ್ದು ನಾವು ಇದು ಮಾಡಬೇಕು. ಬಚ್ಚ ಅಲ್ಲ, ಗಲಿ ಅಲ್ಲ, ಕೇಲ ಅಲ್ಲ, ಪ್ರತಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಿಮ್ನಲಿಖಿತ में से ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ. ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ನಾವು ಬರೀಬೇಕು. ಪಢಾನ, ಪಢ್ ಕ್ರಿಯೆ ಆದರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಯನ್ನು ಪಢಾನ. ಮಾತಾ ಪಿತಾ ಶಬ್ದ ಮೇ ಸಮಾಸ ಹೈ. ಮಾತಾ ಪಿತಾ ಈ ಒಂದು ಶಬ್ದದಲ್ಲಿ ಇರತಕ್ಕಂಥ ಸಮಾಸ ದ್ವಂದ್ವ ಸಮಾಸ, ಮಾತಾ ಅವರು ಪಿತಾ. ಹಾಗೆಯೇ ಸಂಗ್ರಹಾಲಯ ಶಬ್ದ ಮೇ ಸಂಧಿ ಹೈ. ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯ ದೀರ್ಘ ಸಂಧಿ, ದೀರ್ಘ ಸಂಧಿ ಹೈ. इसी को हम लिख देना है. 7ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಮೇರೆ ಪಾಸ್ ಬಹುತ್ ಸೇ ಪಶು ಪಕ್ಷಿ ಹೈ. ಸೇ ಇದರಲ್ಲಿ ಇರ್ತಕ್ಕಂಥ ಕಾರಕ ಚಿಹ್ನೆ ಸೇ ಬರೀಬೇಕು ನಾವು. ಮೇರೆ ಪಾಸ್ ನನ್ನ ಹತ್ತಿರ ಬಹಳಷ್ಟು ಪಶು ಪಕ್ಷಿಗಳಿವೆ. ಅಧ್ಯಾಪಕ ಕಹಾನಿ ಸುನಾತೆ ಹೈ. ಇದರಲ್ಲಿ ಇರ್ತಕ್ಕಂಥ ಉಕ್ತ ವಿರಾಮ ಚಿಹ್ನೆ ಯಾವುದು? ಪೂರ್ಣ ವಿರಾಮ ಚಿಹ್ನೆ ಇದೆ, ಅದನ್ನು ನಾವು ಬರೀಬೇಕು. 2ನೇ ಮೇನ ನಾವು ನೋಡೋದಾದ್ರೆ निम्नलिखित प्रथम 2 शब्दों के संबंध के अनुरूप तीसरे शब्द का संबंधित शब्द लिखिए. ಅಂದರೆ ಗಿಲ್ಲುವಿನ ಪ್ರಿಯವಾದ ಲತೆ ಸೋಂಜುಹಿ ಆದರೆ ಅದರ ಪ್ರಿಯವಾದ ಆಹಾರ ಯಾವುದು ಅಂತ ಕೇಳಿದರೆ ಕಾಜು, ಕಾಜು ಅಂತ ನಾವು ಬರಿಬೇಕು. ಹಾಗೆಯೇ ಸ್ಥಾನೀಯ ಠೇಕೆದಾರ ಅಹಮದ್ ಜಾಲುದ್ದೀನ್ ಅಖಬಾರೋಂ ಕಿ ವಿತರಕ್. ಅಂದರೆ ಸ್ಥಳೀಯ ಕಾಂಟ್ರಾಕ್ಟರ್ ಅಹಮದ್ ಜಾಲುದ್ದೀನ್ ಅವರಾದರೆ ಅಂದರೆ ಪತ್ರಿಕೆಗಳನ್ನು ವಿತರಕವನ್ನೇ ಮಾಡ್ತಕ್ಕಂಥವ್ರು ಶಂಸುದ್ದೀನ್. ಮೇರಾ ಬಚಪನ್ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಶಂಸುದ್ದೀನ್ ಅಂತ ನಾವು ಇದಕ್ಕೆ ಉತ್ತರವನ್ನಾಗಿ ಬರೀಬೇಕು. एवरेस्ट पर चढ़ने वाली पहली महिला जुंके ताबी. एवरेस्ट पर चढ़ने वाले पहले पुरुष तेंजिंग नोर्गे. बलबिल बलराम, ಜಸೋದಾ, ಯಶೋಧ. ಯಶೋಧ ಅಂತ ನಾವು ಬರಿಬೇಕು. 3ನೇ ಮೇನ ನಾವು ನೋಡೋದಾದ್ರೆ अब्दुल कलाम जी बचपन में किस घर में रहते थे. अब्दुल कलाम जी बचपन में पुश्तैनी घर में रहते थे. पुश्तैनी घर ಅಂತ ಬರಿಬೇಕು. ಇಲ್ಲಿ ಕಿಸ್ ಘರ್ ಮೇ ಅಂತಕ್ಕಂಥದ್ದನ್ನು ತೆಗೆದು ಇಲ್ಲೇನು ಮಾಡಬೇಕು, ಪುಶ್ತೈನಿ ಘರ್ ಮೇ ಅಂತ ನಾವು ಬರಿಬೇಕು. ಪುಶ್ತೈನಿ घर में रहते थे. विजयपुर नगर का प्रमुख आकर्षक स्थान कौन सा है. ಗೋಲ್ ಗುಂಬಜ್ ಅಂತ ಬರೀಬೇಕು. ಕೌನ್ಸ ಅನ್ನೋ ಪ್ಲೇಸಲ್ಲಿ ನಾವೇನು ಮಾಡಬೇಕು, ವಿಜಯನಗರ ಕಾ ಪ್ರಮುಖ ಆಕರ್ಷಕ ಸ್ಥಾನ ಗೋಲ್ ಗುಂಬಜ್ ಹೈ, ಗೋಲ್ ಗುಂಬಜ್ ಹೈ ಅಂತ ಬರೀಬೇಕು. तुलसीदास जी के अनुसार मुखिया को कैसे होना चाहिए. तुलसीदास जी के अनुसार मुखिया को मुख के समान होना चाहिए.
ಮುಖಕ್ಕೆ ಸಮಾನ್ ಕೈಸ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೊಡೆದಾಕಿ ಮುಖಕ್ಕೆ ಸಮಾನ್ ಅಂತ ಬರಿಬೇಕು. ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ಧನ್ ಹೈ, ಸಮಯ ಭಗವಾನ್ ಕಾ ದಿಯಾ ಹುವಾ ಅನುಪಮ್ ಧನ್ ಹೈ, ಭಗವಾನ್ ಕಾ ಅಂತ ಬರೆದ್ರೆ ಆಯಿತು. ಕಿಸ್ಕಾ ಅಂತ ಜಾಗದಲ್ಲಿ ನಾವು ಭಗವಾನ್ ಕಾ ಅಂತ ಬರಿಬೇಕು. 2-3 ವಾಕ್ಯದಲ್ಲಿ ಬರಿಬೇಕಾದಂತಹ ಪ್ರಶ್ನೆಗಳು. 4ನೇ ಮೇನು, ನಿಮ್ನಲಿಖಿತ ಪ್ರಶ್ನೋं के उत्तर 2-3 वाक्यों में लिखिए. ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ, ಕಾಶ್ಮೀರಿ ಸೇಬ್ ಪಾಠದಿಂದ ತಗೊಂಡಿದ್ದಾರೆ. ಅಂದರೆ ಆ ಹಣ್ಣಿನ ಅಂಗಡಿಯವನು ನಮ್ಮ ಲೇಖಕರಾದ ಪ್ರೇಮಚಂದ್ ಅವರಿಗೆ ಏನು ಹೇಳಿದ್ದು ಅದನ್ನು ಬರೀಬೇಕು. ಹಾಗೆಯೇ ಮಹಾದೇವಿ ವರ್ಮ ಅವರಿಗೆ ಚಕಿತಗೊಳಿಸೋದಕ್ಕೆ ಗಿಲ್ಲು ಏನೇನು ಮಾಡ್ತಾ ಇತ್ತು, ಎಲ್ಲೆಲ್ಲಿ ಅಡಗಿ ಕುಳ್ತಾ ಇತ್ತು ಅದನ್ನು ನಾವು ಬರೀಬೇಕು. ವರ್ಮಾಜಿ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕहाँ कहाँ छिप जाता था, कृष्ण बलराम के साथ खेलने क्यों नहीं जाना चाहता था. ಕೃಷ್ಣ ಬಲರಾಮ ತಮ್ಮ ಅಣ್ಣದಂಥ ಬಲರಾಮನ ಜೊತೆಗೆ ಆಟ ಆಡೋದಕ್ಕೆ ಯಾಕೆ ಹೋಗಲ್ಲ ಅದನ್ನು ನಾವು ಬರಿಬೇಕು. ಸೂಶ್ಯಾಮು ಪದ್ಯದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇಂಟರ್ನೆಟ್ ಕ್ರಾಂತಿಯಿಂದ ಕೇಳಿದ ನೋಡ್ರಿ 20ನೇ ಪ್ರಶ್ನೆ, ಈ ಗವರ್ನೆನ್ಸೇ ಕ್ಯಾ ಲಾಭ ಹೈ, ಈ ಗವರ್ನೆನ್ಸ್ನಿಂದ ಆಗುವ ಲಾಭಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬೇಕು. ಬಚಿಂದ್ರಿಕಾ ಬಚ್ಪನ್ ಕೈಸೆ ಬೀತಾ, ಮಹಿಳಾ ಕಿ ಸಾಹಸಗಾಥಾ ಪಾಠದಿಂದ ಕೇಳಿದರೆ ಈ ಪ್ರಶ್ನೆಯನ್ನ. ಬಚೇಂದ್ರಿ ಪಾಲ್ ಅವರ ಬಾಲ್ಯ ಹೇಗೆ ಕಳೀತು, ಅವರ ಕುಟುಂಬದ ಹಿನ್ನೆಲೆ ಮತ್ತು ಅವರ ಬಾಲ್ಯದ ಬಗ್ಗೆ, ಅವರು 5 ಕಿಲೋಮೀಟ್ರು ಶಾಲೆಗೆ ಹೋಗಿ ಬರ್ತಾ ಇದ್ರಲ್ಲ ಅದನ್ನೆಲ್ಲ ನಾವಿಲ್ಲಿ ಬರೀಬೇಕು. ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ, ಸಮಯದ ಸದುಪಯೋಗ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ಸಮಯ ಕಿ ಪೆಹಚಾನ್ ಪದ್ಯದ ಪ್ರಶ್ನೆ ಇದು. ಹಾಗೆಯೇ ಶನಿ ಕಾ ವಾಯುಮಂಡಲ ಕೈಸೆ ಬನಾ ಹೈ, ಅದೇ ನಾವು ಒಂದಷ್ಟು ಗ್ಯಾಸ್ಗಳ ಹೆಸರು ಹಾಕಿ ಅದರ ವಾಯುಮಂಡಲ ಹೇಗಾಗಿದೆ ಅಂತ ಬರಿತೀವಲ್ವ ಅದನ್ನು ನಾವಿಲ್ಲಿ ಬರಿಬೇಕು. ಆ ಪ್ರಶ್ನೆ ಆದರೂ ಬರಿಬೋದು. ಇಲ್ಲ ಅಂದರೆ ಶನಿ ಸೌರಮಂಡಲ ಕಾ ಸರ್ವಾಧಿಕ ಸುಂದರ ಗ್ರಹ ಕೈಸೆ, ಶನಿ ಈ ಸೌರಮಂಡಲದ ಅತ್ಯಂತ ಸುಂದರ ಗ್ರಹ ಹೇಗೆ ಅದನ್ನು ನಾವು ವಿಶ್ಲೇಷಣೆ ಮಾಡಿ ಬರಿಬೇಕು. 2-3 ವಾಕ್ಯದಲ್ಲಿ ನಾವು ಉತ್ತರಿಸಬೇಕು. ಸಂಸಾರಕ್ಕೆ ಮಹಾನ್ ವ್ಯಕ್ತಿಯೋನೇ ಸತ್ಯ ಕಾ ಸಹಾರಾ ಲಿಯಾ ಹೈ, ಸೋದಾಹರಣ ಸಮझाइए. ಸತ್ಯಕ್ಕೆ ಮಹಿಮಾ ನಿಮ್ಮ ಅಪಠಿತ ಗದ್ಯಾಂಶದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವೆರಡು. 2ರಲ್ಲಿ ಒಂದನ್ನು ಬರೀಬೇಕು. ಸಂಸಾರ ಅಂದರೆ ಪ್ರಪಂಚದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ಸತ್ಯವನ್ನು ಆಸರೆಯಾಗಿ ಪಡ್ಕೊಂಡು ಅವರೇನು ಮಾಡಿದ್ರು, ಮುನ್ನಡೆದ್ರು. ಅದಕ್ಕೆ ಉದಾಹರಣೆಗಳು ಕೊಟ್ಟಿದ್ದಾರೆ. ಸತ್ಯ ಹರಿಶ್ಚಂದ್ರ, ದಶರಥ್, ಮಹಾತ್ಮ ಗಾಂಧೀಜಿ ಇವೆಲ್ಲರ ಒಂದು ಉದಾಹರಣೆಯನ್ನು ನಾವು ಕೊಟ್ಟು ಇದಕ್ಕೆ ಉತ್ತರವನ್ನು ಬರೀಬೇಕು. ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮझाया गया है, ಒಂದು ಸಂಸ್ಕೃತದ ಶ್ಲೋಕ ಕೊಟ್ಟಿದ್ದಾರೆ ಅದೇ ಪಾಠದಲ್ಲಿ. ಅಂದರೆ ನಾವು ಏನು ಮಾಡಬೇಕು, ಸತ್ಯವನ್ನು ಹೇಗೆ ಹೇಳಬೇಕು, ಎಂಥ ಸತ್ಯವನ್ನು ನಾವು ಹೇಳಬೇಕು ಅಂತ ವಿವರಿಸಿದ್ದಾರೆ. ಅದನ್ನು ನಾವಿಲ್ಲಿ ಬರಿಬೇಕು. ನಿಮ್ಮ ನಾನ್-ಡಿಟೇಲಿಂದ 4 ಅಂಕಗಳಿಗೆ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಶನಿ ಸಬ್ಸೆ ಸುಂದರ ಗ್ರಹ, ಅದರಿಂದ 2 ಅಂಕ. ಹಾಗೆಯೇ ಸತ್ಯಕಿ ಮಹಿಮಾ ಈ ಪಾಠದಿಂದ 2 ಅಂಕಗಳು ಬರ್ತವೆ. 2 ಪ್ರಶ್ನೆಗಳು ಕೇಳಿದ್ದಾರೆ. ನಮಗೆ ಯಾವ ಪ್ರಶ್ನೆ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಉತ್ತರವನ್ನು ಬರೀಬೇಕು. ಹಾಗೆಯೇ 9 ಪ್ರಶ್ನೆಗಳನ್ನ 3 ಅಂಕಗಳಿಗೋಸ್ಕರ ಕೇಳಿದ್ದಾರೆ. ಯಾವ್ಯಾವ ಪಾಠದಿಂದ ಕೇಳಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡೋದಾದರೆ, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ ಮಿಲಿಕೆ, 3-4 ವಾಕ್ಯಗಳಲ್ಲಿ ನಾವೇನು ಮಾಡಬೇಕು, ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಕಾಶ್ಮೀರಿ ಸೇಬ್ ಪಾಠ ಆಶಯ ಕ್ಯಾ ಹೈ, ಕಾಶ್ಮೀರಿ ಸೇಬ್ ಪಾಠದ ಆಶಯನ್ನು ಸ್ಪಷ್ಟಗೊಳಿಸಿ ಅಂತ ಕೇಳಿದ್ದಾರೆ. ಒಟ್ಟು 5 ಅಂಕಗಳಿಗೆ ಕಾಶ್ಮೀರಿ ಸೇಬು ಪಾಠದಿಂದ, ಅಂದರೆ 2ನೇ ನಿಮ್ಮ ಏನು ಪಾಠ ಇದೆಯೋ ಅದರಿಂದ ಈಗ ಒಟ್ಟು 5 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡ್ರಿ. ಒಂದು 2 ಅಂಕಕ್ಕೆ ಮತ್ತು ಇನ್ನೊಂದು 3 ಅಂಕಕ್ಕೆ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ, ದಿನಕರ್ ಜಿ ಅವರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಯಾವುದು ಅಂತ ಕೇಳಿದರೆ ಅಭಿನವ್ ಮನುಷ್ಯ ಪದ್ಯದ ಒಂದು ಪ್ರಶ್ನೆ ಇದು. ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ, ಜೈನುಲಾಬ್ದೀನ್ ಅವರು ಪ್ರಾರ್ಥನೆ ಬಗ್ಗೆ, ನಮಾಜಿನ ಬಗ್ಗೆ ಏನು ಹೇಳ್ತಿದ್ದಾರೆ ಅದನ್ನು ನಾವಿಲ್ಲಿ ವಿವರಿಸಿ ಬರೀಬೇಕು. ಮೇರಾ ಬಚಪನ್ ಪಾಠದಿಂದ ಇದು 2ನೇ ಪ್ರಶ್ನೆ. पंडित राजकिशोर के मानवीय व्यवहार का परिचय दीजिए, ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಕೇಳಿದ್ದಾರೆ 3 ಅಂಕಕ್ಕೆ ಈ ಪ್ರಶ್ನೆಯನ್ನ. ಪಂಡಿತ್ ರಾಜ್ಕಿಶೋರ್ ಅವರ ಮಾನವೀಯ ವ್ಯವಹಾರಗಳ ಬಗ್ಗೆ ಅದನ್ನು ಪರಿಚಯಿಸಿ ಅಂತ ಕೇಳಿದ್ದಾರೆ. ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ, ಇಂಟರ್ನೆಟ್ ಕ್ರಾಂತಿಯಿಂದ ಕೇಳಿರ್ತಕ್ಕಂಥ 2ನೇ ಪ್ರಶ್ನೆ ಇದು. ಸೋಷಿಯಲ್ ನೆಟ್ವರ್ಕಿಂಗ್ ಒಂದು ಕ್ರಾಂತಿಕಾರಿಕವಾದಂತಹ ಸಂಶೋಧನೆ ಹೇಗೆ ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ವಿವರಿಸಬೇಕು. 30ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, लेखक हरिशंकर परसाई ने कमरा छोड़कर जाने का निर्णय क्यों लिया, ಯಾವ ಪಾಠದ ಪ್ರಶ್ನೆ ಇದು?
ईमानदारों के सम्मेलन में ಪಾಠದ ಪ್ರಶ್ನೆ. ಹರಿಶಂಕರ್ ಪ್ರಸಾಯಿ ಅವರು, ಲೇಖಕರಾದಂಥ ಹರಿಶಂಕರ್ ಪ್ರಸಾಯಿ ಅವರು ರೂಮನ್ನು ಬಿಟ್ಟು ಹೊರಡ್ತೀನಿ, ಆ ಹೋಟೆಲ್ನ ರೂಮನ್ನು ಬಿಟ್ಟು ಹೊರಡ್ತೀನಿ ಅಂತ ನಿರ್ಣಯಿಸ್ತಾರೆ. ಯಾಕೆ ಅಂತಕ್ಕಂಥದ್ದನ್ನು ನಾವು ಬರಿಬೇಕು. ಸದಾ ಕಳ್ತನಗಳು ನಡೀತಾ ಇರ್ತವೆ ಆ ಇಡೀ ಸಮ್ಮೇಳನದಲ್ಲಿ, ಆ ಹೋಟೆಲ್ನ ಆ ಕೋಣೆಯಲ್ಲಿ. ಹಾಗಾಗಿ ಅವರು ಅಲ್ಲಿ ಬಿಟ್ಟು ಹೋಗ್ತಾರೆ. ಆ ನಿರ್ಣಯ ಅವರು ಯಾಕೆ ತಗೊಂಡ್ರು ಕೊನೆಯ ದಿನ ಅಂತಕ್ಕಂಥದ್ದನ್ನು ನಾವು ಬರಿಬೇಕು. ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಮಾತೃಭೂಮಿ ಕವಿತೆಯಿಂದ 3 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಿದರೆ ಭಾರತ ಮಾತೆಯ ಸ್ವರೂಪ ಹೇಗೆ ಶೋಭಿತವಾಗಿದೆ, ಸುಶೋಭಿತವಾಗಿದೆ, ಸ್ವರೂಪವನ್ನು ನಾವು ಇಲ್ಲಿ ವಿಶ್ಲೇಷಣೆ ಮಾಡಿ ನಾವು ಬರಿಬೇಕು. ಹಾಗೆಯೇ 32ನೇ ಪ್ರಶ್ನೆ ಕೂಡ ನಿಮ್ಮ ಪದ್ಯಭಾಗದಿಂದನೇ ಕೇಳಲಾಗಿದೆ. ತುಳಸಿ ಕೆ ದೋಹೆಯಿಂದ ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್ ತುಳಸಿ ದಯಾನ ಚಾಂಡಿಯೇ ಜಬ್ಲಗ್ ಘಟ್ ಮೇ ಪ್ರಾಣ್. ಈ ಒಂದು ಪದ್ಯದ ಭಾವಾರ್ಥವನ್ನು ನಾವು ಬರಿಬೇಕು, ನಮ್ಮ ಶಬ್ದಗಳಲ್ಲಿ ಬರಿಬೇಕು ಅಂತ ಕೇಳಿದರೆ ನಮ್ಮ ಪದಗಳನ್ನು ಬಳಸಿ ನಾವು ಬರಿಬೇಕು. ದಯಾಧರ್ಮದ ಮೂಲ, ಪಾಪ ನಮ್ಮ ಸ್ವಾರ್ಥದ ಮೂಲ. ನಾವು ತುಳಸಿದಾಸರು ಏನು ಹೇಳ್ತಿದ್ದಾರೆ, ದಯೆಯನ್ನು ಎಂದಿಗೂ ಬಿಡಬಾರ್ದು. ಎಲ್ಲಿವರೆಗೂ ನಮ್ಮ ಶರೀರದಲ್ಲಿ, ನಮ್ಮ ದೇಹದಲ್ಲಿ ಪ್ರಾಣ ಇರುತ್ತೋ ಅಲ್ಲಿವರೆಗೂ ಕೂಡ, ಅಂದರೆ ಕೊನೆವರೆಗೂ ಕೂಡ ನಾವು ದಯೆಯನ್ನು ಬಿಡಬಾರ್ದು. ಯಾಕಂದರೆ ಅದೇ ಧರ್ಮದ ಮೂಲ ಅಂತ ಹೇಳಿದರೆ ಅದನ್ನು ನಾವು ಸ್ಪಷ್ಟಗೊಳಿಸ್ತಾ ನಾವು ಈ ಭಾವಾರ್ಥವನ್ನು ಬರಿಬೇಕು. ಗದ್ಯಾಂಶಕ್ಕೆ ಅನುಸಾರ ಕನ್ನಡಿಯ ಅಂಗ್ರೇಜಿ ಮೇ ಲಿಖಿಯೇ. ಈ ಗದ್ಯಾಂಶವನ್ನು ಇದು ಕೊಟ್ಟಿದ್ದಾರೆ, ಗಿಲ್ಲು ಪಾಠದ ಒಂದು ಗದ್ಯಾಂಶ. ಇದನ್ನು ನಾವು ಏನು ಮಾಡಬೇಕು, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಬಡಿ ಕಠಿನಾಯಿ ಸೆ ಲೇಖಿಕಾ ನೆ ಗಿಲ್ಲು ಕೋ ಥಾಲಿ ಕೆ ಪಾಸ್ बैठाना सिखाया, जहाँ बैठकर वह थाली में से एक एक चावल उठाकर खाता रहता था. ಅಂದರೆ ತುಂಬ ಕಷ್ಟದಿಂದ ಲೇಖಕಿಯಾದ ಮಹಾದೇವಿ ವರ್ಮ ಅವರು ಗಿಲ್ಲುವಿಗೆ ತಟ್ಟೆಯ ಹತ್ತಿರದಲ್ಲಿ ಕೂತ್ಕೊಂಡು ಹೇಗೆ ಉಣ್ಬೇಕು, ಹೇಗೆ ತಿನ್ನಬೇಕು ಅಂತಕ್ಕಂಥದ್ದನ್ನ ಕಲಿಸಿದ್ರು. ಅಲ್ಲಿ ಕೂತ್ಕೊಂಡು ಅದು ಆ ತಟ್ಟೆಯಿಂದ ಒಂದೊಂದೇ ಅಗಳನ್ನು ಅದೇನು ಮಾಡ್ತಾ ಇತ್ತು, ತಗೊಂಡು ಊಟ ಮಾಡ್ತಾ ಇತ್ತು ಲೇಖಕಿಯವರ ಜೊತೆ ಕೂತ್ಕೊಂಡು. ಇದನ್ನೇ ನಾವು ಬರಿಬೇಕು. 6ನೇ ಮೇಲೆ ನೋಡೋದಾದರೆ 5-6 ವಾಕ್ಯಗಳಲ್ಲಿ ನಾವು ಉತ್ತರಿಸಬೇಕು. ಕರ್ನಾಟಕ ಸಂಪದ ಪಾಠದಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ 4 ಅಂಕಗಳಿಗೆ. कर्नाटक के साहित्यकारों ने कन्नड़ साहित्य को समृद्ध बनाया है, कैसे स्पष्ट कीजिए. ಕರ್ನಾಟಕದ ಸಾಹಿತ್ಯಕಾರರು ರನ್ನ ಪೊನ್ನ ಆದಿಕವಿಯಿಂದ ಹಿಡಿದು ಈಗ ಮೊನ್ನೆಯ ಚಂದ್ರಶೇಖರ್ ಕಂಬಾರವರೆಗೂ ಕೂಡ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದಾರೆ. ಅದನ್ನು ನಾವು ಸ್ಪಷ್ಟಗೊಳಿಸಬೇಕು. ಬೆಂಗಳೂರು ವಿಶ್ವಭರ್ ಮೇ ಕ್ಯೂ ಪ್ರಸಿದ್ಧ ಹೈ ವಿವರಣೆ ದೀಜಿಯೇ. ಬೆಂಗಳೂರು ವಿಶ್ವದಲ್ಲೇ ಸಾಕಷ್ಟು ಪ್ರಸಿದ್ಧವಾಗಿದೆ IT ಕ್ಷೇತ್ರದಿಂದಾಗಿ, ಮತ್ತು ವಿವಿಧ ಕಾರ್ಖಾನೆಗಳಿದ್ದಾವೆ. ಅದನ್ನು ನಾವಿಲ್ಲಿ ಬರೆದು ಬೆಂಗಳೂರಿನ ಬಗ್ಗೆ ಬರೆದು ವಿವರಿಸಬೇಕು. ಒಟ್ಟು 4 ಅಂಕಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. 35ನೇ ಪ್ರಶ್ನೆ ಅಸಫಲತಾ ಏಕ್ ಚುನೌತಿ ಹೈ. ಅಂದರೆ 17ನೇ ಪಾಠ, ನಿಮ್ಮ 17ನೇ ಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಪದ್ಯದ ಕೊನೆಯ ಪ್ಯಾರಾಗ್ರಾಫ್ನ ಮೊದಲ 4 ಏನು ಸಾಲುಗಳಿದಾವೋ ಅವನ್ನು ನಾವು ಬರಿಬೇಕು. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇದು ನೀವು ಈಗಾಗಲೇ ಬಯಾಟ್ ಮಾಡಿರ್ತಕ್ಕಂತಹ ಒಂದು ಪದ್ಯದ ಭಾಗ. ಇದನ್ನು ಸ್ಪಷ್ಟವಾಗಿ ತಪ್ಪಿಲ್ದಂಗೆ ಬರೆದ್ರೆ 4 ಅಂಕಗಳು ಅವು ನಿಮ್ಮವೇ. 7ನೇ ಮೇನ್ನ ನಾವು ನೋಡೋದಾದರೆ ಇಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ. ಈ ಗದ್ಯಾಂಶವನ್ನು ನಾವು ಓದಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 4 ಅಂಕಗಳಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು. ಅಂಗ್ರೇಜ್ ಸರ್ಕಾರ ಸುಭಾಷ್ ಸೆ ಕ್ಯೂ ಡರ್ತಿ ಥಿ. ಸುಭಾಷ್ ಚಂದ್ರ ಬೋಸ್ರಿಂದ ಆಂಗ್ಲ ಸರ್ಕಾರ ಯಾಕೆ ಹೆದರ್ತಾ ಇತ್ತು ಅನ್ನೋದು ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ ಭಾರತ್ ಕಿ ಸ್ವತಂತ್ರತಾ ಕೆ ಮಹಾನ್ ಸೇನಾನಿ ಥೇ, ಇಸ್ಲಿಯೇ ಅಂಗ್ರೇಜ್ ಸರ್ಕಾರ ಸುಭಾಷ್ ಸೆ ಡರ್ತಿ ಥಿ ಅಂತ ಬರೀಬೇಕು. ಈ ಒಂದು ಸೆಂಟೆನ್ಸ್ನ ಬಳಸ್ಕೊಂಡು ನಾವು ಅದನ್ನು ಬರೀಬೇಕು. ನಿಮಗೆ ನಾಳೆ ಎಕ್ಸಾಮಲ್ಲಿ ಬೇರೆ ಪ್ಯಾರಾಗ್ರಾಫ್ ಇರುತ್ತೆ, ಅದರಲ್ಲಿ ಬೇರೆ ಪ್ರಶ್ನೆಗಳಿರ್ತವೆ. ಅದನ್ನು ನೀವು ತುಂಬ ಈಸಿಯಾಗಿ ಬರಿಬೇಕು. ಸುಭಾಷ್ನೇ ಗಾಂಧೀಜಿಗೆ ಸಾಥ್ ಕ್ಯೂ ಛೋಡ್ ದಿಯಾ. ಭಾಳಷ್ಟು ದೂರ ಜೊತೆಗೆ ನಡೆದಂತಹ ಸುಭಾಷ್ ಚಂದ್ರ ಬೋಸರು ಮತ್ತು ಗಾಂಧೀಜಿಯವರು ಬೇರೆ ಬೇರೆ ಆಗ್ತಾರೆ. ಕಾರಣ ಏನು ಅಂತ ಕೇಳಿದರೆ, ಮಹಾತ್ಮ ಗಾಂಧೀಜಿ ಕಾ ವಿನಮ್ರ ಸತ್ಯಾಗ್ರಹ ಉನ್ಹೇ ನಹಿ ಭಾತಾ ಥಾ, ಅತಃ ಉನ್ಹೋನೆ ಗಾಂಧೀಜಿ ಕಾ ಸಾಥ್ ಛೋಡ್ ದಿಯಾ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮಹಾತ್ಮ ಗಾಂಧೀಜಿಯವರ ವಿನಮ್ರವಾದಂಥ ಸತ್ಯಾಗ್ರಹ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಹೀಗಾದರೆ ನಾವು ಸ್ವಾತಂತ್ರ್ಯ ಪಡೆಯೋದು ಕಷ್ಟ ಅಂತ ಅವರು ಭಾವಿಸಿ ಅವರು ಅವರ ಜೊತೆ ಬಿಟ್ಟು ತಮ್ಮದೇ ಆದಂಥ ಒಂದು ಮಾರ್ಗವನ್ನು ಅನುಸರಿಸ್ತಾರೆ. ಅದನ್ನೇ ನಾವು ಇಲ್ಲಿ ಬರಿಬೇಕು. ಸುಭಾಷ್ ಕೋ ಜೇಲ್ ಕ್ಯೂ ಜಾನ ಪಡ. ಎಲ್ಲ ಸ್ವಾತಂತ್ರ್ಯ ಸಮರ ಯೋಧರು ಕೂಡ ಆ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರಾಗಿರ್ಬೋದು, ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲರಾಗಿರ್ಬೋದು, ನೆಹರು ಅವರು, ಶಾಸ್ತ್ರೀಜಿಯವರು, ಹಾಗೆಯೇ
ಸುಭಾಷ್ ಚಂದ್ರ ಬೋಸ್ ಅವರು ಇವರೆಲ್ಲರೂ ಕೂಡ ಸೆರೆ ವಾಸವನ್ನು ಅನುಭವಿಸಿದವರೇ. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಜೈಲಿಗೆ ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ, ಆ ದಿನಗಳಲ್ಲಿ ಬ್ರಿಟಿಷ್ ಯುವರಾಜರು ಭಾರತಕ್ಕೆ ಬಂದಿದ್ದರು. ಅವರನ್ನು ಬಹಿಷ್ಕರಿಸ್ತಕ್ಕಂಥ ಒಂದು ಆಂದೋಲನವನ್ನು ಯಾರು ಮಾಡ್ತಾರೆ? ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು, ನೇತಾಜಿ ಅವರು ಮಾಡ್ತಾರೆ. ಹಾಗಾಗಿ 6 ತಿಂಗಳು ಅವರು ಜೈಲಿಗೆ ಹೋಗಬೇಕಾಗಿ ಬರುತ್ತೆ. ಅದನ್ನೇ ನಾವು ಬರೀಬೇಕಾಗುತ್ತೆ. ब्रिटिश युवराज बहिष्कार का आंदोलन चलाने के कारण सुभाष चंद्र बोस को जेल जाना पड़ा ಅಂತ ನಾವು ಬರೀಬೇಕು. ಸುಭಾಷ್ ನೇ ಬಾढ़ पीड़ितों की सेवा कैसे की? ಸುಭಾಷ್ ಚಂದ್ರ ಬೋಸ್ ಅವರು ನೆರೆಯ ಬಾಧಿತರನ್ನ ತುಂಬಾ ಕಷ್ಟದಿಂದ ತಮ್ಮ ತನು ಮನ ಧನವನ್ನ ಧಾರೆ ಎರೆದು ನೆರೆ ಪೀಡಿತರಿಗೆ ಸಹಾಯವನ್ನು ಮಾಡ್ತಾರೆ. ಅದನ್ನೇ ನಾವು ಬರೀಬೇಕು. सुभाष ने अपने तन मन धन से बाढ़ पीड़ितों की सेवा की ಅಂತ ನಾವು ಬರೀಬೇಕು. ಇನ್ನೊಂದು ರೀತಿಯಲ್ಲೂ ಕೂಡ ಬರೀಬಹುದು, ಸುಭಾಷ್ ನೇ ಬಾढ़ पीड़ितों की सेवा अपने तन मन धन से की ಅಂತ ಕೂಡ ಬರೀಬಹುದು. ನಾಳೆ ಬೇರೆದೇ ಪ್ಯಾರಾಗ್ರಾಫ್ ಬರುತ್ತೆ. ನೀವು ಈ ರೀತಿ ಇಲ್ಲೇ ಇರ್ತಕ್ಕಂತಹ ಒಂದು ವಾಕ್ಯಾಂಶಗಳನ್ನು ಬಳಸಿ ನೀವೇನು ಮಾಡಬೇಕು? ಉತ್ತರಿಸಿ ಅತಿ ಸುಲಭವಾಗಿ 4 ಅಂಕಗಳನ್ನು ನೀವು ಗಳಿಸಬಹುದು. ನೆಕ್ಸ್ಟ್ ಮೇಲೆ ನೋಡ್ರಿ, ಇದು ಕೂಡ 4 ಅಂಕಕ್ಕೆ ಕೇಳಿರ್ತಕ್ಕಂತಹ ಪ್ರಬಂಧ ರಚನೆಯ ಎಸ್ಸೆ ರೈಟಿಂಗು. वन महोत्सव, आज की आवश्यकता, इंटरनेट, ಹಾಗೆಯೇ ಪರ್ಯಟನ ಕ ಮಹತ್ವ, ಈ 3 ಕೇಳಿದರೆ ಇಲ್ಲಿ ಪಾಯಿಂಟ್ಗಳಿದ್ದಾವೆ. ಈ ಪಾಯಿಂಟ್ಗಳನ್ನ ನಾವು ಬಳಸ್ಕೊಂಡು ನಾವೇನು ಮಾಡಬೇಕು? ವಿಶ್ಲೇಷಿಸಬೇಕು. ಮುಂದೆ ಇದಕ್ಕೋಸ್ಕರನೇ ವಿಶೇಷವಾದಂಥ ಒಂದು ವಿಡಿಯೋ ಪಾಠವನ್ನು ತಯಾರಿ ಮಾಡಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಅವತ್ತು ಕೊಡ್ತೀನಿ. ಈಗಾಗಲೇ ಇರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳಲ್ಲೂ ಕೂಡ ನಾವು ಇವುಗಳನ್ನ ನಾವೇನು ಮಾಡಿದ್ದೀವಿ? ವಿವರಿಸಿದ್ದೀವಿ. ಅದನ್ನು ನೀವು ಒಂದ್ಸಲ ನೋಡ್ಬೋದು. ಅಂದರೆ ಅದರ ಅರ್ಥವನ್ನು ಹೇಳಬೇಕು. ಯಾವುದು ಒಂದು ವಿಷಯ ಕೇಳಿರ್ತಾರೋ ಅದರ ಅರ್ಥವನ್ನು ಬರಿಬೇಕು. ಮತ್ತು ಅದಕ್ಕೆ ಬೇಕಾದಂತಹ ಮಾರ್ಗೋಪಾಯಗಳನ್ನು ಬರಿಬೇಕು. ಅದರಿಂದ ಆಗುವ ಲಾಭಗಳನ್ನು ವಿವರಿಸಬೇಕು. ಹಾಗೆ ಕೊನೆಗೆ ನಿಷ್ಕರ್ಷೆ, ಉಪಸಂಹಾರ ಅಂತ ಕರೀತಾರೋ ಅದನ್ನು ವಿವರಿಸಿ ಬರೆದು ನಾವು ಅಂಕಗಳನ್ನು ಗಳಿಸಬಹುದು. ಹಾಗೆ ನಿಮ್ಮ ಕೊನೆಯ ಪ್ರಶ್ನೆ 9ನೇ ಮೇನಲ್ಲಿ ಏನಿದೆ? ಪತ್ರವನ್ನು ಬರೀರಿ ಅಂತ. ಪ್ರಮುಖವಾಗಿ ನಾವು ಬರೀತಕ್ಕಂಥದ್ದೇನು? छुट्टी पत्र. ಇಲ್ಲಿ कोई कारण बताते हुए 4 दिन की छुट्टी के लिए अपने प्रधान अध्यापक जी के नाम एक पत्र लिखिए. ನಿಮ್ಮ ಪ್ರಧಾನ ಅಧ್ಯಾಪಕರ ಹೆಸರಲ್ಲಿ ಯಾವುದೋ ಕಾರಣ ಹೇಳಿ 4 ದಿನಗಳ ಮಟ್ಟಿಗೆ ಒಂದು ರಜಾ ಚೀಟಿಯನ್ನು ನೀವು ಬರೀರಿ ಅಂತ ಕೇಳಿದರೆ ನಾವು ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ಇದರ ಉದಾಹರಣೆಗೆ ನಾನು ಇವತ್ತು ಇಲ್ಲೇ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ಇದನ್ನು ನೋಡಿ ನೀವು ಇದೇ ರೀತಿಯಲ್ಲಿ ಬರೆದು ಭಾಳ ಸುಲಭವಾಗಿ 5 ಅಂಕಗಳನ್ನು ನೀವು ಗಳಿಸಬಹುದು. ಪತ್ರವನ್ನು ನೋಡಿ. ಪ್ರೇಷಕ್ ಐ ಯಾಕೆ ಅಂದರೆ ನಮ್ಮ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಬಾರ್ದು ಅನ್ನೋ ಉದ್ದೇಶ ಅಷ್ಟೇ. 10वीं कक्षा सरकारी पाठशाला चित्रदुर्ग, सेवा में प्रधानाचार्य सरकारी पाठशाला चित्रदुर्ग. मान्य महोदय, विषय छुट्टी के लिए निवेदन पत्र. ಇಷ್ಟಂತೂ ನೀವು ಅವ್ರ ವಿಷಯ ಏನೇ ಕೇಳಲಿ ಇಷ್ಟನ್ನಂತೂ ನೀವು ಬರೀಲೇಬೇಕು. आपसे निवेदन है कि मेरी बड़ी बहन की शादी है, इसलिए मैं 4 दिन तक पाठशाला नहीं आ सकता अथवा आ सकती. मुझे आज से 4 दिनों तक छुट्टी प्रदान करने की कृपा करें. धन्यवाद. स्थान चित्रदुर्ग, दिनांक 30. आपका आज्ञाकारी छात्र अ इ. ಇಷ್ಟನ್ನು ನಾವು ಬರೆದು ನೀಟಾಗಿ ಪ್ರೆಸೆಂಟ್ ಮಾಡಿದರೆ 5ಕ್ಕೆ 5 ಅಂಕವನ್ನು ಪಡ್ಕೊಳ್ತೀವಿ. ಜೊತೆಗೆ 80ಕ್ಕೆ 80 ಅಂಕನೂ ಕೂಡ ನಾವು ಪಡೆಯಬಹುದು. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆ ಆಗಿತ್ತು. ಇಲ್ಲಿ ಇರುವ 38 ಪ್ರಶ್ನೆಗಳನ್ನು ಕೂಡ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಕೇಳಿದ್ದಾರೆ, ಅವಕ್ಕೆ ನಾವು ಹೇಗೆ ಉತ್ತರಿಸಬೇಕು, ಈ ಬಗೆಯ ಪ್ರಶ್ನೆಗಳು ನಮಗೆ ನಾಳೆ ಬಂದಾಗ, ಮತ್ತು ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುವು, MCQಗಳು ಅಂತ ಏನು ಕರಿತೀವೋ ಆ ಪ್ರಶ್ನೆಗಳು ಯಾವುವು, ಇವೆಲ್ಲವೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಇನ್ನು 1 ಅಥವಾ 2 ದಿನದಲ್ಲಿ ವಿಶೇಷವಾಗಿ ಎಲ್ಲ ಒಂದು ಕ್ವಶನ್ಗಳಿಗೆ ಸ್ಪಷ್ಟವಾದಂಥ ಉತ್ತರಗಳೊಂದಿಗೆ ನಾವೇನು ಮಾಡೋಣ? ವಿಶ್ಲೇಷಣೆ ಮಾಡೋಣ, ಉತ್ತರಿಸುವ ಒಂದು ಪ್ರಯತ್ನ ಮಾಡೋಣ. ಅದಕ್ಕೆ ಬೇಕಾದಂಥ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ಪಾಠವನ್ನು ನಾನು ತಪ್ಪದೆ ನಿಮ್ಮ ಎದುರಿಗೆ ತರುವಂಥ ಕೆಲಸ ಮಾಡ್ತೀನಿ. ನೀವು ನಮ್ಮ ಹಿಂದಿ ಕ್ಲಾಸ್ಗೆ ಇದೇ ಮೊದಲನೇ ಸಲ ಏನಾದರೂ ಬಂದಿದ್ದರೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ. ಹಾಗೆ ನಮ್ಮ ಹಿಂದಿ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತಹ ಅಷ್ಟು ಮಾಹಿತಿಯನ್ನು, ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು, ಎಲ್ಲ ಪಾಠಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಮಾಡೋಣ. ಹಾಗೆ ನಾಳೆ ಆ ಒಂದು ಪರೀಕ್ಷೆಗೆ ತುಂಬ ಹಬ್ಬದಂತೆ ಆಚರಿಸೋ ಒಂದು ರೀತಿಯಲ್ಲಿ
ನಾವು ಉತ್ಸವದಂತೆ ಒಂದು ಪರೀಕ್ಷೆಗೆ ತಯಾರಾಗುವ ಕೆಲಸವನ್ನು ಮಾಡೋಣ. ತಪ್ಪದೆ ಎಲ್ಲರೂ ಕೂಡ ನಮ್ಮ ಹಿಂದಿ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ತಿಳಿಸಿ. ಧನ್ಯವಾದಗಳು.